keeping me waiting? Why you keeping me waiting? All I want, the love from you is so long. The love, all I want, the love from you waiting. All I want, the love from you is so long. The love, all I want. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಫುಡ್. ಫ್ರೆಂಡ್ಸ್, ಇವತ್ತು ನೋಡ್ರಿ ನಾನು ಪಲಾವ್ ಜೊತೆ ಮಾಡುವ ಮೊಸರು ಬಜ್ಜಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ರೀ. ಸೊ ಅದಕ್ಕೆಲ್ಲ ಮಸಾಲೆ ನೋಡಿರಿ ಫ್ರೆಂಡ್ಸ್, ಏನೆಲ್ಲ ಬೇಕು. 2 ಉಳ್ಳಾಗಡ್ಡಿ ತೊಗೊಂಡೇನಿ ರೀ, 1 ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಟಮಾಟಿ, ಕೊತ್ತಂಬರಿ. ಇದಿಷ್ಟನ್ನು ಸಾಕ್ರಿ. ನಮ್ಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲರಿ. ಸೊ ಇದಕ್ಕೆ ಹಾಕೋದು ನಾವು ಮೊಸರು ಬಜ್ಜಿ ಅಂದ್ರೆ ಭಾಳ ಸಿಂಪಲ್ಲೂ ಐತ್ರಿ ಫ್ರೆಂಡ್ಸ್. ನಮ್ಗೆ ಒಂದು 5 ನಿಮಿಷದಾಗ ನಾವು ಇದನ್ನು ಮಾಡ್ಕೋಬೋದ್ರಿ ಮನ್ಯಾಗ. ಪಲಾವ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇದು, ಈ ರೆಸಿಪಿ ಅಂತೂ. ಸೊ ಇದನ್ನು ಸಿಂಪಲ್ಲಾಗಿ ಇರೋದು ಒಂದು ತೋರಿಸ್ತಾ ಇದ್ದೀನಿ ರೀ ರೆಸಿಪಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಫಸ್ಟಾಗಿ ನಾನು ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಏನು ತೊಗೊಂಡಿದ್ನಲ್ರಿ ಅದನ್ನೆಲ್ಲ ಮಸಾಲೆನ ಕಟ್ ಮಾಡ್ಕೊತಾ ಇದ್ದೀನಿ ರೀ. ಅಂದ್ರೆ ಇದು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ರೀ. ಯಾಕಪ್ಪ ಅಂದ್ರೆ ಅದು ಮೊಸರು ಬಜ್ಜಿಯಾಗ ಒಂದು ಸ್ವಲ್ಪ ದೊಡ್ಡ ಪೀಸ್ ಇದ್ರೆ ಚಲೋ ಆಗಂಗಿಲ್ಲ ರೀ. ಸಣ್ಣದಾಗಿದ್ರೆ ಮಸ್ತ್ ಕಾಣ್ತೈತೆ ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಮನ್ಯಾಗ ಕ್ಯಾರೆಟ್ ಇತ್ತು ರೀ, ಪಲಾವ್ ಬಜ್ಜಿ ಮಾಡೋಕ್ಕಂತಂದು ಕ್ಯಾರೆಟ್ ತಂದಿದ್ವಿ. ಸೊ ಕ್ಯಾರೆಟ್ನು ಒಂದು ತೊಗೊಂಡು ಅದನ್ನು ತುರ್ಕೊಂಡಿದ್ದೀನಿ ರೀ. ಸೊ ನೋಡಿರಿ ಫೈನಲಿ ನಮ್ದು ಮಸಾಲೆ ರೆಡಿ ಆತ್ರಿ. ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟ್ ಇದಿಷ್ಟನ್ನು ನಾನು ರೆಡಿ ಮಾಡಿಕೊಂಡೆ ರೀ. ಸೊ ಈ ಕಡೆ ನಾನು ಮೊಸರು ತೊಗೊಂಡಿದ್ದೀನಿ ರೀ. ಮೊಸರು ಗಟ್ಟಿ ಮೊಸರು ಮನ್ಯಾಗ ಇತ್ತು ಅಂದ್ರೆ 1 ಪ್ಯಾಕೆಟ್ ಅಷ್ಟು ನಾವು ತರಿಸಿದ್ವಿ ರೀ. ಅದ್ರಾಗ 1 ಪ್ಯಾಕೆಟ್ ಅರ್ಧ ಲೀಟ್ರಿಂದ ನಾನು ಮಾಡ್ತಾಯಿದ್ದೀನಿ ರೀ. ಸೊ ಅರ್ಧ ಲೀಟ್ರದ್ದು ಇದು ಬಟ್ಲ ಒಂದು ಸ್ವಲ್ಪ ದೊಡ್ಡದೈತೆ ರೀ, ಇದ್ರಾಗ ಸ್ವಲ್ಪ ಕಾಣಾಕತ್ತೈತೆ ರೀ ಅದು. ಸೊ ಇದಕ್ಕೆ ಫಸ್ಟಾಗಿ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ರೀ. ಉಪ್ಪು ಹಾಕ್ಕೊಂಡು ಈಗ ಏನು ಮಸಾಲೆ ಇದನ್ನು ತೊಗೊಂಡಿದ್ದೆ ಇದನ್ನೆಲ್ಲ ಹಾಕ್ಕೊತೀನಿ ರೀ. ಅಂದ್ರೆ ಉಪ್ಪಿನ ಜೊತೆನೇ ನಾನು ಈ ಮಸಾಲೆ ಹಾಕ್ಕೊತಾ ಇದ್ದೀನಿ ರೀ. ಎಲ್ಲ ಸೇರಿಸಿ ಆಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರಾತಂತಂದು. ಯಾಕಂದ್ರೆ ಹಗಲಿ ಮುಗಲಿ ನಾವು ತಿರ್ವಿಸಿದ್ರೆ ಒಂದು ಸ್ವಲ್ಪ ಅದು ಹುಳಿ ಆಗ್ಬಿಡ್ತೈತೆ ರೀ, ಅದ್ರ ಸಂಬಂಧ. ಸೊ ನೋಡಿರಿ ಫೈನಲಿ ನಾನು ಇದು ಮಸಾಲೆ ಎಲ್ಲ ಹಾಕ್ಕೊಂಡೆ ರೀ. ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಾಗ. ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಇದು ಭಾಳ ದಿಪ್ಪ ಆಗೈತೆ ರೀ, ಅಂದ್ರೆ ದಪ್ಪ ಆಗೈತೆ ರೀ ಇದು ಮೊಸರು ಬಜ್ಜಿ. ಸ್ವಲ್ಪ ತೆಳ್ಳಗೆ ನಾವು ಮಾಡ್ಕೋಬೇಕ್ರಿ. ಯಾಕಂದ್ರೆ ನಮ್ಗೆ ಪಲಾವ್ ಜೊತೆ ಕರೆಕ್ಟಾಗಿ ಇರ್ಬೇಕ್ರಿ ಅದು. ನೀರು ಅಷ್ಟು ನೀರು ಇರಬಾರ್ದ್ರಿ, ಅಷ್ಟು ಗಟ್ಟಿ ಇರಬಾರ್ದ್ರಿ ಅದು ಮೊಸರು ಬಜ್ಜಿ. ಸೊ ಒಂದು ಲೆವೆಲ್ನಾಗ ನಾವು ಮಾಡ್ಕೋಬೇಕ್ರಿ. ಸೊ ಇದಕ್ಕೆ ಫೈನಲಿ ಲಾಸ್ಟಿಗೆ ಏನಪ್ಪ ಹಾಕಿದೆ ಅಂದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದ್ದೀನಿ ರೀ. ಅಂದ್ರೆ ಪುಟಾಣಿ ಹಿಟ್ಟು ಹಾಕಿದ್ರೆ ಇನ್ನೂ ಮಸ್ತ್ ಆಕೈತೆ ರೀ ಫ್ರೆಂಡ್ಸ್. ನೀವು ಕೂಡ ನೋಡಿರಿ ಮನ್ಯಾಗ ಹಿಂಗೆ ಟ್ರೈ ಮಾಡಿ. ಸೊ ಮಸ್ತ್ ಆಕೈತೆ ರೀ. ಇವತ್ತು ನಾ ಮಾಡಿರೋ ಮೊಸರು ಬಜ್ಜಿ ಅಂತೂ ಸೂಪರ್ ಆಗಿತ್ತು ರೀ. ರುಚಿನೂ ಕೂಡ ಅಷ್ಟೇ ಆಗಿತ್ತು ರೀ. ಪಲಾವ್ ಜೊತೆ ಅಂತೂ ಮಸ್ತ್ ರುಚಿ ಕೂಡ ಆಗತೈತೆ ರೀ. ಇವತ್ತು ನಾನು ಪಲಾವ್ ಮಾಡಿದ್ದೆ ರೀ. ಸೊ ಪಲಾವ್ ರೆಸಿಪಿ ಇನ್ನೊಂದು ಚಾನಲ್ದಾಗ ಹಾಕಿದ್ದೀನಿ ರೀ. ಸೊ ಇದನ್ನು ಮೊಸರು ಬಜ್ಜಿ ಈ ಚಾನಲ್ದಾಗ ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಸೊ ನೋಡಿರಿ ಈಗ ಫೈನಲಿ ರೆಡಿ ಆಯ್ತು ರೀ. ಈಗ ಸರ್ವ್ ಮಾಡಾಕತ್ತೀನಿ ರೀ. ಹೆಂಗೆ ಅನ್ನಿಸ್ತು ರೀ ಫ್ರೆಂಡ್ಸ್ ಇದೊಂದು ನಮ್ಮದು ಚಿಕ್ಕ ರೆಸಿಪಿ? ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ಹೆಂಗೆ ಮಾಡಿದ್ದೀನಿ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ ರೀ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋಕ್ಕಾಗೋದ್ರಿ. ಸೊ ಈ ಚಾನಲ್ ಕೂಡ ನನ್ನ ಮುಂದೆ ಬರಬೇಕಂದ್ರೆ ನೀವು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಬೇಕು ರೀ ಫ್ರೆಂಡ್ಸ. ನೋಡಿರಿ ಇದೇ ಥರ ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿ ತನಕ ಫ್ರೆಂಡ್ಸ ಟೇಕ್ ಕೇರ್, ಬಾಯ್.